ಅವನು ಸ್ವಲ್ಪ ಮಹಾನಗರ ಪಾಲಿಕೆನಾಗೆ ಬಿಟ್ಟು ಎಲೆಕ್ಷನ್ ಆಡಿಸ್ದ. ಆಮೇಲೆ ಹಂಗೆ ನೋಡಪ್ಪ ಎಲೆಕ್ಷನ್ ಆಡ್ಸ್ಕೊಂತಲೇ ಈಗ ಆಲ್ರೆಡಿ ಕ್ಷೇತ್ರಕ್ಕೆ ನಿಲ್ತೀನಿ ಕಣಪ್ಪ ಅಂದ. ಅಪ್ಪ ನೀನು ಹೊಸ್ದಾಗಿ ಆಡ್ತಾ ಇರೋದು, ಜನನೆಲ್ಲ ಸಂಪರ್ಕ ಬೆಳೆಸ್ಕೊಂಡು ಇನ್ನು ಟಿಕೆಟ್ ಕೊಟ್ಟರೆ ಆಡಪ್ಪ ಅಂತ ಹೇಳಿ ಆಡ್ತೀನಿ ಕಣಪ್ಪ, ನೀನೇನು ಯೋಚನೆ ಮಾಡಬೇಡ, ನಾನು ಆಡೋದು ಗೆಲ್ಲೋನು ನಾನೇ ಅಂತ. ಸರಿ ಬಿಡಪ್ಪ ಮಾಡ್ಕೊಂಡು ಹೋಗ್ಬಿಟ್ಟು ನಾನು ಅಂದೆ. ಆಮೇಲೆ ನಮ್ಮ ಊರಾಗೆ ಹಬ್ಬ ಇತ್ತು. ಹಬ್ಬ ವರ್ಷಕ್ಕೊಂದು ಸರಿ ಹಬ್ಬ ಬಂದು ಮಗನೇ ಹೋದ ಸತಿ ಮಾಡಲಿಲ್ಲ, ಮಾರಿಕಡಿಮೆ ಹಬ್ಬ ಮಾಡ್ಕೊಂಡು ನೀನೆಲ್ಲ ಕರ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗ್ಬಂತ ಬಾರಪ್ಪ ಅಂತ ಕರೆದೆ. ಹಬ್ಬ ಮಾಡ್ಕೊಂಡು ಬಾರಪ್ಪ ಅಂತ ಕರೆದಾಗ ಬಂದ, ಎಲ್ಲ ನಿಂತ್ಕೊಂಡು ಎಲ್ಲ ಮಾಡಿದೆ, ರೆಡಿ ಮಾಡಿದ್ವಿ. ಫ್ರೆಂಡ್ಶಿಪ್ ಎಲ್ಲ ಕರೆಸ್ತಾ ಎಲ್ಲ ಸಂತೋಷ ಊಟ ಮಾಡಿದರು. ಎಲ್ಲ ಇದು ಮಾಡಿ ಶನಿವಾರ ದಿನ ಶುಕ್ರವಾರ ಹೋದರು, ಶನಿವಾರ ಹೋದರು. ಭಾನುವಾರ ದಿನ ಗಂಡ ಹೆಂಡತಿ ಮಕ್ಕಳು ಉಳ್ಕೊಂಡಾಗ ನಾನು ಮಾಡಿದೆ, ನನ್ನ ತಮ್ಮನ ಮಗ ಏನು ಮಾಡ್ದ, ನಾಳೆ ಹೋಗುವಂತ ಸುಮ್ಮನಿರೋಣ ಅಂತ ಹೇಳ್ದೆ. ಸರಿ ಆಯ್ತಂತ ಉಳ್ಕೊಂಡು ಊಟ ಮಾಡಿ ಮೀನಿಗೆ ತಂದು ಎಲ್ಲ ಊಟ ಮಾಡಿ ಭಾನುವಾರ 5:30 ಹತ್ತಿದ ಹೆಂಡತಿ ಮಕ್ಕಳನ್ನೆಲ್ಲ ಕಳ್ಕೊಂಡು. ಸರಿ ನಾನು ಮನೆಗೆ ಹೊಲಕ್ಕೆ ತೋಟಕ್ಕೆ ಹೋಗಿ ಸಾಕಾಗಿದ್ದು ಬಿಸಿಲ ಮನಿಕೊಂಡೆ. ಬಂದು ತೊಡೆ ಮೇಲೆ ಮಕ್ಕಂಡ ಬಾಬಾ, ನನಗೆ ಯಾವತ್ತು ಇಷ್ಟು ದಿನ ಭಾರ ಬಿಟ್ಟು ಮಕ್ಕಂಡಿರಲಿಲ್ಲ ನೋಡಿ, ಹೋಗೋದೈತೆ ಅವನು. ಹೋಗಿ ಬರ್ತೀನಪ್ಪ ಅಂತ ನಾನು ವಯಸ್ಸಾದ ನೋಡೋರು ಯಾರು ಒಂದು ನಾನು ಅದನ್ನು ಬಿಡಪ್ಪ ಅಂತ ಐದಲ್ಲ ಅವನು ಐದನೇನಪ್ಪ. ಅವನು ಹೋದ್ಮೇಲೆ ವಡವಾಸ್ತಿ ತಗೊಂಡು ನಾನು ಏನು ಮಾಡೋದು. ಯಾವ ಮಾತಾಡಿದ್ರು ಅವ್ರು ನಿಮ್ಮ ಜೊತೆಗೆ? ಹಾಂ, ಯಾವ ಮಾತಾಡಿದ್ರು ನಿಮ್ಮ ಜೊತೆ? ಯಾವ ಮಾತಾಡಿದ್ರು ಕೊನೆಯದಾಗಿ? ಬೈನಲ್ಲಿ ಆಗಂದ್ರೆ 4 ವರೆಗೆ ಹೋಗೋ ಮುಂದ್ಗಡೆ ಎಲ್ಲ ಬ್ಯಾಗೆಲ್ಲ ರೆಡಿ ಇತ್ತು. ಹೋಗೋ ಮುಂದ್ಗಡೆ ನನ್ನ ಹತ್ರ ಮಕ್ಕಂಡು ಹೇಳ್ದ, ಅಪ್ಪ ಹುಷಾರಾಗಿ ನೀನು ಹೋಗಿ ಊರಿಗೆ ಫೋನ್ ಹೊಡೆದಾಗ ಓದಿದ್ವಿ. ಮತ್ತೆ ಬೆಳಗ್ಗೆ ಹೊಡೆದೆ, ಬಂದಿದ್ದೀವಪ್ಪ ಅಂತಂದು. ಅಷ್ಟು ಮಾತ್ರ. ಮುಂದೆ ಏನಾಯ್ತಂದ್ರೆ ನನಗೆ ಗೊತ್ತಿಲ್ಲ. ಎಲ್ಲಿ ಕಾರ್ಯ ಮಾಡ್ಬೇಕಂತ ಕಾರ್ಯ ಇಲ್ಲೇ ಮಾಡಬೇಕು. ಅದೆಡೆಗೆ ಈಗ ತಗೊಂಡೋಗಿ ಅದೆಡೆಗೆ ಮಕ್ಕಳಿಗೆ ಕೇಳಿದೆ, ಇಲ್ಲೇ ಮಾಡು ಅಂದರು. ಮತ್ತು ಇಬ್ಬರು ಅವ್ರ ಮಾತು ಕೇಳಲೇಬೇಕಾ? ಅವ್ರ ತಂದೆ ಅವರು ವಾರಿಸ್ತಾರೆ, ನನಗೆ ವಾರಿಸ್ತಾರೆ, ನನ್ನ ಮಗ ಅವರಿಗೆ ಅವರು ವಾರಿಸ್ತಾರೆ. ಇಲ್ಲೇ ಇರಬೇಕು ಅಂದರು. ಆಯ್ತು ಬಿಡ್ರಪ್ಪ. ಎಲ್ಲ ಬಿಟ್ಟು ಕೂಡ ಜಮೀನು ಮಾಡ್ಕೊಂಡು ಕೃಷಿ ಮಾಡ್ಕೊಂಡು ರಾಜಕೀಯ ಮಾಡ್ಕೋಬೇಕಂತ ಇದ್ರು. ಟೈಮಲ್ಲಿ ಈ ಥರ ಮಾಡೋದು, ಈ ಥರ ಒಳ್ಳೆ ರಾಜಕೀಯ ಇದು ಮಾಡ್ತಂತ ಅವನು ಇಲ್ಲಿ ಟೈಮ್ನಾಗ ಕ್ಲಬ್ನಾಗ ಕರೆದು ಇದು ಮಾಡಿಬಿಟ್ರಲ್ಲ. ದುರುಪಯೋಗ ಎದುರಿ ಮಾಡಿದರೆ ಇಲ್ಲ ಇವನಲ್ಲ ಅವರಲ್ಲ ಏನೋ ಒಂದು ಗತಿ ಆಗೋದು. ಮೋಸದಿಂದ ಹೊಡೆದು ಬಿಟ್ರಲ್ಲ. ಜೊತೆಗೆ ಯಾರು ಇಲ್ಲ ಗೊತ್ತಿಲ್ಲ ಸಾರು. ಊರಾಗಿದ್ದನಿಗೆ ನನಗೆ ಹೇಳಿಲ್ಲ ಅಲ್ಲಿ ಎದೆ ಹೊಡ್ಕೊಂತಾನಂತ. 4:15 ಆಗೈತೆ, 6 ಗಂಟೆಗೆ ಬಂದಿದ್ದು. ಜನ ಅಲ್ಲೆಲ್ಲ ಯಾಕೆ ಕೂತಿದ್ದೀರ, ಏನು ಹೇಳ್ರ ಅಂದ್ರೆ ನನಗೆ ಹೇಳಂಗೆ ಇಲ್ಲ. ನನ್ನ ತಮ್ಮನ ಮಗ ಅಲ್ಲಿ ದಾವಣಗೆರೆಗೆ ಬಂದ, ಅವನು ಫೋನ್ ಮಾಡಿ ಹೇಳಂಗಿಲ್ಲ ನನಗೆ ಎಲ್ಲಿ ಎದೆ ಹೊಡ್ಕೊಂತಾನೆ. ನೆಚ್ಕೊಂಡಿದ್ದು ಒಬ್ಬನೇ, ಇರೋದು ಒಬ್ಬನೇ. ಇವತ್ತೇನೋ ಅದನ್ನು ಅಂತೇಳಿ ಇದು ಮಾಡಿದೆ. ಆಮೇಲೆ ಮಾತಾಡಿದ್ರೆ ಏನು ಹೇಳ್ರಲ್ಲಿ ಮಿಂಟ್ರಿ ಕೊಡ್ತಾರೆ ಅಂದೆ ಅವರಿಗೆ. ಆವಾಗ ಹಿಂಗೆ ಅಂತ ಹೇಳಿದ್ರು. ರಾತ್ರಿ ಬಂದು ಸೇರಿದ್ ನೋಡಪ್ಪ ಎಷ್ಟು ಮಾತ್ರ ಐತೆ. ಮುಂಚೆ ನೀವೇನು ಸೊಪ್ಪು ಮಾರ್ಕೊಂಡು ಕೃಷಿ ಮಾಡಿ ಎಲ್ಲ ಬಡತನದಿಂದ ಬಂದು ದೇವರು ಅಲ್ಪ ಸ್ವಲ್ಪ ಜಮೀನಲ್ಲಿ ತಗೊಂಡು ಏನೋ ಮಾಡಿ ದುಡಿದು ಬುದ್ಧಿವಂತಿಕೆ ಮೇಲೆ ದುಡಿದು ಮಾಡಿ ಏನು ಪ್ರಯತ್ನ ಬಂತು, ಹೋಗ್ಬಿಟ್ನಲ್ಲ ಕೈ ಬಿಟ್ಟು. ನಿಮ್ಮ ಹೆಸರು? ಕಾಣಮಪ್ಪ ಅಂತ.